ತಪ್ಪು ಮಾಡಿದ ಅಧಿಕಾರಿಗೆ ಶ್ರೀರಕ್ಷೆಯಾಗಿದೆಯಾ ಪೊಲೀಸ್ ಇಲಾಖೆ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ತಪ್ಪು ಮಾಡಿದ ಇನ್ಸ್ಪೆಕ್ಟರ್ ರಾಕೇಶ್ ವಿರುದ್ಧ ಕ್ರಮವಿಲ್ಲ ಯಾಕೆ? ಅಮಾಯಕ ಪೊಲೀಸ್ ಕಾನ್ಸ್ಟೇಬಲ್ ತಲೆದಂಡ ಮಾಡಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ಯಾಕೆ ಪೊಲೀಸ್ ಇಲಾಖೆ? ಇನ್ನು ಪೊಲೀಸ್ ಇಲಾಖೆಯಲ್ಲಿ ತಪ್ಪು ಮಾಡಿದವರನ್ನ ಬಿಟ್ಟು ಇನ್ನೊಬ್ಬರ ಮೇಲೆ ಆಕ್ಷನ್ ತಗೊಂಡಿದ್ದಾದ್ರೂ ಯಾಕೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಅಮಾಯಕ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ತಲೆದಂಡ ಮಾಡಿದ್ದಾದ್ರೂ ಯಾಕೆ? ತಪ್ಪು ಮಾಡಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಬಿಟ್ಟು ಇನ್ನೊಬ್ಬ ಅಮಾಯಕ ಕಾನ್ಸ್ಟೇಬಲ್ ಅನ್ನ ಅವರ ವಿರುದ್ಧವಾಗಿ ಆಕ್ಷನ್ ತೆಗೆದುಕೊಂಡಿರುವುದಾದ್ರೂ ಯಾಕೆ? ತಪ್ಪು ಮಾಡಿದವರಂತಹ ಅವರ ವಿರುದ್ಧವಾಗಿ ಆಕ್ಷನ್ ತೆಗೆದುಕೊಳ್ಬೇಕು, ಆದರೆ ಅಮಾಯಕ ಪೊಲೀಸ್ ಕಾನ್ಸ್ಟೇಬಲ್ ಅವರ ವಿರುದ್ಧವಾಗಿ ಇಲ್ಲಿ ಆಕ್ಷನ್ ತಗೊಂಡು ಅವರನ್ನು ಅಮಾನತು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸೊ ಹಾಗಾದರೆ ಏನು ನಡೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಟೀ ಶಾಪ್ ಹುಡುಗನಿಗೆ ಥಳಿಸಿದಂತಹ ಇನ್ಸ್ಪೆಕ್ಟರ್ ರಾಕೇಶ್ ಹಲ್ಲೆ ಮಾಡಿರುವ ದೃಶ್ಯ ವೈರಲ್ ಆಗಿತ್ತು. ಟೀ ಶಾಪ್ ಹುಡುಗನ ಮೇಲೆ ನಡೆಸಿದಂತಹ ಹಲ್ಲೆಯ ದೃಶ್ಯ ಸಾಕಷ್ಟು ವೈರಲ್ ಆಗಿತ್ತು. ಈ ಒಂದು ಕೇಸ್ನಲ್ಲಿ ದೇವನಹಳ್ಳಿಯ ಹೆಡ್ ಕಾನ್ಸ್ಟೇಬಲ್ ರೇವಣ್ಣ ಸಸ್ಪೆಂಡ್ ಆಗಿದ್ದಾರೆ. ಹಲ್ಲೆಯ ಸಿಸಿಟಿವಿ ದೃಶ್ಯ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೆ ಇವರನ್ನು ತಲೆದಂಡ ಮಾಡಲಾಗಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂದು ಕ್ರಮಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಲ್ಲೆ ಮಾಡಿರುವ ಇನ್ಸ್ಪೆಕ್ಟರ್ ರಾಕೇಶ್, ಸಸ್ಪೆಂಡ್ ಆಗಿರುವ ಹೆಡ್ ಕಾನ್ಸ್ಟೇಬಲ್ ರೇವಣ್ಣ. ಹಲ್ಲೆ ಮಾಡಿದವರೇ ಬೇರೆ, ಆದರೆ ಅದನ್ನು ವಿಡಿಯೋ ಮಾಡಿಕೊಂಡು ಮಾಧ್ಯಮದವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಯಾರು ಮಾಧ್ಯಮದವರಿಗೆ ವಿಡಿಯೋವೊಂದನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧವಾಗಿ ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ. ಆದರೆ ಟೀ ಶಾಪ್ ಹುಡುಗನಿಗೆ ಹಲ್ಲೆ ಮಾಡಿದಂಥವರನ್ನು ಸುಮ್ಮನೆ ಬಿಟ್ಟಿದ್ದಾರೆ. ಅವರ ವಿರುದ್ಧವಾಗಿ ಯಾವುದೇ ರೀತಿಯಾಗಿ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ. ಹಾಗಾದರೆ ಇಲ್ಲಿ ಏನು ನಡೀತಾ ಇದೆ? ತಪ್ಪು ಮಾಡಿದವರನ್ನು ಬಿಟ್ಟು ಅಮಾಯಕ ಪೊಲೀಸ್ ಕಾನ್ಸ್ಟೇಬಲ್ ಅವರ ವಿರುದ್ಧವಾಗಿ ಇಲ್ಲಿ ಆ್ಯಕ್ಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಟೀ ಶಾಪು ಯುವಕನ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ, ಹಲ್ಲೆ ಮಾಡಿದಂತಹ ಕಾನ್ಸ್ಟೇಬಲ್ ಆರಾಮಾಗಿದ್ದಾರೆ. ಆದರೆ ಆ ವಿಡಿಯೋವೊಂದನ್ನು ಮಾಧ್ಯಮದವರಿಗೆ ಕೊಟ್ಟಂತಹ ಕಾನ್ಸ್ಟೇಬಲ್ ಅವರನ್ನು ಅಮಾನತು ಮಾಡಿದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಇನ್ನೊಂದು ಸಾರ್ವಜನಿಕರಾಗಿರ್ಬೋದು, ಜನಗಳು ಕೂಡ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ನಡೀತಾ ಇದೆ ಇಲಾಖೆಯಲ್ಲಿ ಅನ್ನುವಂಥದ್ದನ್ನು. ಇನ್ನು ಟೀ ಶಾಪ್ ಯುವಕನ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಯಾವುದೇ ರೀತಿಯಾಗಿ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ. ಆದರೆ ಇನ್ನು ಟೀ ಶಾಪ್ ಹುಡುಗನಿಗೆ ಥಳಿಸಿದಂತಹ ಇನ್ಸ್ಪೆಕ್ಟರ್ ರಾಕೇಶ್ ಎನ್ನುವಂತಹ ಇನ್ಸ್ಪೆಕ್ಟರ್ ಅವರು ಟೀ ಶಾಪ್ ಹುಡುಗನಿಗೆ ಹಲ್ಲೆಯನ್ನು ಮಾಡ್ತಾರೆ. ಆ ಒಂದು ವಿಡಿಯೋವೊಂದನ್ನು ಇನ್ನೊಬ್ಬ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅವರು ಮಾಧ್ಯಮದವರಿಗೆ, ಹೆಡ್ ಕಾನ್ಸ್ಟೇಬಲ್ ಅವರು ಮಾಧ್ಯಮದವರಿಗೆ ಆ ಒಂದು ವಿಡಿಯೋವೊಂದನ್ನು ನೀಡಿದ್ದಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅವರನ್ನು ಅಮಾನತು ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕೆಂದರೆ ತಪ್ಪು ಮಾಡಿದವರೇ ಬೇರೆ, ಇಲ್ಲಿ ಆ್ಯಕ್ಷನ್ ತೆಗೆದುಕೊಂಡಿದ್ದೇ ಬೇರೆಯವರಿಗೆ. ಏನು ನಡೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಈ ರೀತಿಯಾಗಿ ರಾಜಾರೋಷವಾಗಿ ಒಬ್ಬರ ಮೇಲೆ ಹಲ್ಲೆ ಮಾಡ್ತಾ ಇದ್ರು ಸಹಿತ ಹಲ್ಲೆ ಮಾಡಿದಂತಹ ವಿಡಿಯೋ ಮಾಧ್ಯಮದವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಇನ್ನೊಬ್ಬ ಇನ್ಸ್ಪೆಕ್ಟರನ್ನು ಈ ರೀತಿಯಾಗಿ ಅಮಾನತು ಮಾಡಿದ್ದಾದರೂ ಯಾಕೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಸರ್